ಇವತ್ತು ನಾವು ಚಿಕ್ಕನ್ನಲ್ಲಿ ಹೇಳ್ತಾಯಿದ್ರು, ಈ ಹಳ್ಳಿಯಿಂದ ಯಾಕೆ ಎಲ್ಲರೂ ಇವಾಗ 30-40 ವರ್ಷದಿಂದ 50 ವರ್ಷದ ಹಿಂದೆ ಯಾತಕ್ಕೆ ನಗರಕ್ಕೆ ಹೋಗಬೇಕು ಅಂದರೆ ಅಲ್ಲೆಲ್ಲ ಒಟ್ಟಿಗೆ ಸಿಗ್ತೀವಿ. ಇಲ್ಲಿ ಹಳ್ಳಿಗಳೆಲ್ಲ ದೂರ ದೂರ ಇರ್ತವೆ, ಯಾರು ಒಬ್ರಿಗೊಬ್ಬರು ಸಿಗಲ್ಲ ಅಂತ. ಆದರೆ ಇಲ್ಲಿ ನಗರಕ್ಕೆ ಬಂದ ಮೇಲೆ ಗೊತ್ತಾಗಿದೆ ನಮ್ಮನ್ನೆಲ್ಲ ಪ್ರತ್ಯೇಕಿಸಿರೋದೇ ಈ ನಗರ ಅಂತ. ಈ ನಗರದಲ್ಲಿ ಬಂದ ಮೇಲೆ ಪ್ರತಿಯೊಬ್ಬರಿಗೆ ಅಪರಿಚಿತರಾಗ್ಬಿಟ್ಟಿದ್ದೀವಿ. ನನ್ನ ಅತ್ಯಂತ ಹಳೆಯ ಸ್ನೇಹಿತರನ್ನ ಇಲ್ಲಿ ನೋಡಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅನೇಕರಿಗೆ ಸಂತೋಷ ಆಯಿತು, ಏನಂದರೆ ನಾನಿನ್ನೂ ಇದ್ದೀನಿ ಅನ್ನೋದು. ಈ ಥರದ್ರಲ್ಲಿ ಅನೇಕ ಆಶ್ಚರ್ಯಗಳಿಲ್ಲಿ ಬರುತ್ತೆ. ನಾನು ಸುಮಾರು ನನಗೆ 50 ವರ್ಷದಿಂದ ನಮ್ಮ ರೇವತಿ ಗೊತ್ತು, ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಹೀಗೆ ಚಂದ್ರವನ್ನು ನೋಡಿ ಅದೆಷ್ಟೋ ವರ್ಷ ಆಗುತ್ತೆ. ಮಧ್ಯದಲ್ಲಿ ಒಂದು ಸರ್ತಿ ನೋಡಿದ್ದೆ, ನಿನ್ನದು ಯಾವುದೋ ಸಭೆಯಲ್ಲಿ ನಾನು ಬೈತಾ ಇದ್ದೆ, ಆವಾಗ ನಾನು ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ ಹೀಗೆ ಯಾವಾಗಲೂ ಬೈಯೋಗಲು ಇದು ಈ ಸಾಮಾಜಿಕ ಜಾಲತಾಣಗಳೇನು ಮಾಡಿಟ್ಟಿದೆ, ಇದನ್ನೆಲ್ಲವನ್ನು ಬೇರೆ ಬೇರೆ ಮಾಡಿಟ್ಟಿದೆ. ನಾವೆಲ್ಲ ಒಟ್ಟಿಗೆ ಸೇರೋದ್ರಿಂದ ಆ ಸಾಮಾಜಿಕ ಜಾಲತಾಣದ ಯಾವ ವಿಷವಿರುತ್ತೋ, ಯಾವ ಕಹಿ ಇರುತ್ತೋ ಅವೆಲ್ಲ ಬೆಲ್ಲವಾಗಲಿ, ಅದೆಲ್ಲ ಬೇವಾಗಲಿ, ದೂರ ಹೋಗಲಿ ಅಂತ ಹೇಳ್ತಾ ಎಲ್ಲರನ್ನೂ ಇಲ್ಲಿ ಸೇರಿಸಿದ್ದಾರೆ. ನಮ್ಮ ಕನ್ನಡಪ್ರಭ, ಸುವರ್ಣ ನ್ಯೂಸ್ ಏಜೆನ್ಸಿ ಮತ್ತು ಸುವರ್ಣ ನ್ಯೂಸ್ ಏಜೆನ್ಸಿ ಅಲ್ವ ಸರ್, ಸುವರ್ಣ ನ್ಯೂಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವರೆಲ್ಲ ಅಯ್ಯೋ ನಮಗೆ ಮುಂಚೆ ಇವ್ರ ಮೇಲೆ ಭಾಳ ಗೌರವ ಜಾಸ್ತಿ ತೋರಿಸ್ತಾ ಇದ್ವಿ, ನಮ್ಗೆ ಧಾರಾವಾಹಿ ಕೊಡ್ತಾರೆ ಅಂತ. ಅವ್ರು ಇದರಲ್ಲಿ ಧಾರಾವಾಹಿ ಮಾಡೋದು ನಿಲ್ಲಿಸ್ಬಿಟ್ರು. ಇವರು ಈ ಥರದ್ದೆಲ್ಲ ಮಾಡಿ ನಮ್ಮನ್ನೆಲ್ಲ ಇವಾಗ ಒಟ್ಟಿಗೆ ತಂದಿರೋದು ಭಾಳ ಸಂತೋಷ ಆಗ್ತಾಯಿದೆ. ತುಂಬ ಜನನ ಇಲ್ಲಿ ನೋಡಿದ ಅನೇಕರದ್ದು ನೋಡಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇವ್ರನ್ನ ನೋಡಿ ಎಷ್ಟು ದಿವಸ ಆಯಿತು, ಇವ್ರನ್ನ ನೋಡಿ ಎಷ್ಟು ದಿವಸ ಆಯಿತು ಅಂತ. ಒಬ್ಬೊಬ್ಬರನ್ನ ಪರವಾಗಿಲ್ಲ ಬಿಡಿ, ನೋಡದೇ ಇದ್ದರೂ ಆಗ್ತಿತ್ತು ಅಂತ. ನಿನ್ನ 50 ವರ್ಷ, ನೀನು ನನ್ನ 50 ವರ್ಷದ ಸ್ನೇಹಿತೆ ನೀನು. ನಿನ್ನ ಬಗ್ಗೆ ನಾನು ಅತ್ಯಂತ ಸಂತೋಷ ಪಡೋದು ನಿನ್ನ ಜೊತೆ. ನನ್ನ ಜೊತೆ ಇದುವರೆಗೂ ಯಾವ ಶ್ರೀಮಂತರು ಎಲ್ಲ ಇದಕ್ಕೆ ನಿಂತಿರಲಿಲ್ಲ ಫೋಟೋಗೆ. ಅದಕ್ಕೆ ಪ್ರಪ್ರಥಮವಾಗಿ ರೇವತಿ ನಿಂತಿದ್ದಾಳೆ. ಅದು ನನ್ನ ಚಿಕ್ಕಂದಲ್ಲಿ ನಿಂತಿದ್ದೆ, ಅದು ಬೇರೆ. ಈಗ ನನಗೆ ಬಡತನ ಬಂದು ನಿನಗೆ ಸಿರಿತನ ಬಂದ ಮೇಲೆ ಅದು ಸಿಕ್ಕಿರೋ 5 ಗ್ರಾಮ್ ಸರ್, 5 ಗ್ರಾಮು ಕಡಿಮೆ ಆಗಿದ್ದಾಳೆ, 200 ಗ್ರಾಮು ಜಾಸ್ತಿ ಆಗಿದ್ದಾಳೆ. ಇದರಲ್ಲೆಲ್ಲ ಎಲ್ಲ ಅವಳನ್ನ ಬಂಗಾರ, ಅವ್ರ ಮನೆಯಲ್ಲಿ ಅವಳನ್ನ ಬಂಗಾರ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಅವಳನ್ನ ಅವ್ರ ಮನೆಯಲ್ಲಿ ಬಂಗಾರ ಅಂತ ಕರೀತಾರೆ. ಹೌದು ಸರ್, ಇತ್ತೀಚೆಗೆ. ಆಮೇಲೆ ಇಲ್ಲೆಲ್ಲ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಜೊತೆಲೇ ಇರ್ತೀವಿ. ಏನಾದರೂ ತಮಾಷೆ ಮಾತಾಡಿದ್ರೆ ನಗುವಾಗಿ ಮಾತ್ರ ಸ್ವೀಕರಿಸೋಣ. ಏನಾದರೂ ಮಾನಸಿಕ ಮಾತಾಡ್ತಾ ಈ ಮನುಷ್ಯನ ಮನಸ್ಸು ಬಹಳ ವಿಚಿತ್ರ ಮತ್ತು ಹೇಗೋ ನಾಲ್ಗೆ ಹೊರಟೋಗುತ್ತೆ. ಮನಸ್ಸಿನ ಬುದ್ಧಿಯ ಮಾತನ್ನು ನಾಲ್ಗೆ ಕೇಳೋದಿಲ್ಲ, ಮನಸ್ಸಿನ ಮಾತನ್ನು ನಾಲ್ಗೆ ಕೇಳೋಕ್ಕೆ ಶುರು ಮಾಡುತ್ತೆ. ಆಗ ಏನೋ ಮಾತಾಡ್ಬಿಡ್ತೀವಿ. ಅದೆಲ್ಲ ಅಕಸ್ಮಾತ್ ಏನಾದರೂ ಮಾತು ಬಂದರೆ ಅದು ನಿಜ ಅಂತ ತಿಳ್ಕೊಳ್ಳಿ. ಆಮೇಲೆ ಅದನ್ನು ಇದು ಮಾಡಬೇಡಿ, ಅದು ಕ್ಷಮಿಸಿ ಕೂಡ. ಅದಕ್ಕೆ ಇವತ್ತಿನ ಈ ಸಂತೋಷದ ಕೂಟದಲ್ಲಿ ಎಲ್ಲರೂ ಸೇರಿರೋದಕ್ಕೆ ಮತ್ತು ಈ ಸಂತೋಷವನ್ನು ಏರ್ಪಡಿಸಿರೋದಕ್ಕೆ ಜೋಗಿ, ಆಮೇಲೆ ರವಿ ಹೆಗ್ಡೆ ಅವರು, ಚಂದ್ರು, ಮಹೇಶ್ ಅವರು, ಈ ಗುಬ್ಬಿಗೂಡು ಎಷ್ಟು ಚೆನ್ನಾಗಿದೆ ಅಂದರೆ ಅಯ್ಯೋ ನನಗೆ ಕಲ್ಪನೆನೇ ಇರಲಿಲ್ಲ. ಹೆಂಗ್ರಿ ಆ ಸಣ್ಣದ ಗುಬ್ಬಿಗೂಡಿಗೆ ಹೋಗೋದು ಅಂತ ಎಲ್ಲ ಕೇಳ್ತಾ ಇದ್ದೆ ಅವ್ರನ್ನ. ನೀವು ಬಂದು ನೋಡಿದ್ರು ಒಂದು ಬೇರೆ ಲೋಕಕ್ಕೆ ಬಂದಾಗಾಯಿತು. ಭಾಳ ಒಳ್ಳೆ ಜಾಗದಲ್ಲಿ ಸೇರಿಸಿದ್ದೀರಿ. ನನ್ನ ಕಂಪ್ಲೇಂಟ್ ಒಂದೇ ನಿಮ್ಮ ಮೇಲೆ, ಇಲ್ಲಿ ಕೇವಲ 1 ದಿವಸದ್ದು ಮಾಡಿದ್ದೀರಿ, ಇದು 2 ದಿವಸದ್ದು ಮಾಡಬೇಕಾಗಿತ್ತು ಅಂತ ಹೇಳ್ತಾ. ಹೌದು, ಎರಡು ಯುಗಾದಿಗಳು ನಾವಿರೋಣ. ಆದರೆ ಇವರೆಲ್ಲ ಹೊರಟೋಗ್ತಾರಲ್ವ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.